ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಬಂದೇನ್ಲ ಬೇಕನಾಶಿ, ರೆಡಿ ಆತೇನ್ಲ ಸಂಪುಟ ವಿಸ್ತರಣೆ? ಅಯ್ಯ, ನೋಡ್ತಾ ಇದ್ರೆ ಇದು ಸಂಪುಟ ವಿಸ್ತರಣೆ ಅನ್ನಂಗ್ ಕಾಣ್ತಿಲ್ಲ ಕಣೆ. 25 ವರ್ಷಗಳಿಂದ 5ನೇ ಬಾರಿ ನಾನು ಗೆಲ್ತಾ ಇರ್ತಕ್ಕಂಥದ್ದು. ಅದರಿಂದ ಬಹುಶಃ ಮುಖ್ಯಮಂತ್ರಿಗಳ ಜೊತೆನೂ ನನ್ನ ಒಡನಾಟ ಇದೆ ಮೊದಲು. ಈಗ ಉಪಮುಖ್ಯಮಂತ್ರಿಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳು, ಬಹುಶಃ ಅವರೆಲ್ಲ ನನ್ನ ಸೇವಾ ಹಿರಿತನವನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ನಮ್ಮ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀನಿ. ಸೆಂಟ್ರಲ್ ಒಂದು 2.5 ವರ್ಷ ಆದಮೇಲೆ ನಿಮಗೊಂದು ಅವಕಾಶ ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಆ ಮಾತು ಮೇಲೆ ನನ್ನ ಹತ್ರ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ ಸರ್. ಈಗ ನಿಮಗೆ ಗೊತ್ತಿರೋ ಹಾಗೆ ನಾನು ಬೆಳೆದಿರೋದೇ ಸಹಕಾರಿ ಕ್ಷೇತ್ರದಲ್ಲಿ. ನಾನು ಸಹಕಾರಿಯಾಗೇನೆ ನಾನು ಬೆಳೆದು ಬಂದಿದ್ದೀನಿ, ಸಹಕಾರಿಗೆ ಬೆಳ್ಕೊಂಡು ಹೋಗ್ತೀನಿ. ಸರ್ಕಾರದಲ್ಲಿ ಏನಾದ್ರು ನಾನು ಗುರುತಿಸ್ಕೊಟ್ರೆ ನಾನೇನು ಬೇಡಲ್ಲ ಅನ್ನೋದು ಹೇಳಿದ್ದೆ. ಸಿಎಂ ಕುರ್ಚಿಗಳಟ್ಟೆ ತಣವಾಗೈತೆ ಕಣೆ. ಆಗ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಹೊಂಟೈತೆ ಸಿದ್ದಣ್ಣ. ಅದಕ್ಕೆ ಎಲ್ಲಿ ಕುರ್ಚಿ ಕಳ್ಕೊಂಡ್ಬಿಡ್ತದೋ ಅಂತ ಒಂದಷ್ಟು ಜನ, ನಮಗೂ ಕುರ್ಚಿ ಕೊಡಿ ಅಂತ ಒಂದಷ್ಟು ಜನ. ಅಲ್ಲ, ನಾನಿನ್ನೂ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ. ನಾನು ನಿಮಗೆ ಕೇಳ್ತೀನಿ, ಏನ್ ಸ್ವಾಮಿ ಏನ್ ಮಾಡ್ಕೊಂಡ್ ಬಂದ್ರಿ ಅಂತ. ಅದನ್ನ ಕೇಳಿ ತಿಳ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ಮೇಲೆ ವಿಷಯ ಗೊತ್ತಾಗುತ್ತೆ ಅಲ್ವಾ? ಮಾತಾಡ್ದೇನೆ ನಾನು ಹೇಳ್ಬಿಟ್ರೆ ಸರಿ ಇರಲ್ಲ. ಸಹಜವಾಗಿ ಡೆಲ್ಲಿಗೆ ಹೋದಾಗ AICC ಅಧ್ಯಕ್ಷರನ್ನ ಭೇಟಿ ಮಾಡಿರ್ತಾರೆ. ಅದೇನು ಅಲ್ಲೇನು ಮಾತಾಡೋದು ನಮ್ಗೆ ಗೊತ್ತಿಲ್ಲಪ್ಪ. ಮಾಧ್ಯಮಗಳಲ್ಲಿ ನೀವು ತಾನೇ ತೋರಿಸೋದು, ಪ್ರಿಂಟ್ ಮೀಡಿಯಾದವ್ರು ಬರೀತಾರೆ, ಅಷ್ಟೇ ನಮಗೆ ಗೊತ್ತಿರೋದು. ಇದರಲ್ಲಿ ಶೈನಿ ಲೆಕ್ಕಾಚಾರ ಬೇಕಣ್ಲೇಬೇಕು ನಶಿ. ಈಗ DKನ CM ಯಾಕೆ ಮಾಡಿಲ್ಲ ಅನ್ಕೊಂಡಿದೀಯಪ್ಪ? ಸಿದ್ದಣ್ಣ ಬಿಟ್ಟು ಕೊಡ್ತಾ ಇಲ್ಲ, ಅದಕ್ಕೆ ಮಾಡ್ತಿಲ್ಲ ಕಣೆ. ಅದೊಂದು ಕಡೆ ಇರ್ಲಿ ಕಣ್ಲ. ಸದ್ಯಕ್ಕೆ DKನ ಯಾಕೆ CM ಮಾಡ್ತಿಲ್ಲ ಅನ್ನಕ್ಕೆ ಬೇರೆನೇ ರೀಸನ್ ಐತೆ ಕಣ್ಲ. ಏನಪ್ಪ ಅದು ರೀಸನ್ನು? ಈಗೇನಾರ DKನ CM ಮಾಡಿ ಸಿದ್ದಣ್ಣಂಗೆ ರಿಟೈರ್ಮೆಂಟ್ ಕೊಟ್ಟು ಮನೆ ಕಳಿಸಿದ್ರು ಅಂತ ಅನ್ಕೇಳ. ಆಗ ಇದೇ ಮೋದಿ ಅಂಡ್ ಶಾ ಸೇರ್ಕೊಂಡು ಈಡಿನ ಮುಂದಕ್ಕೆ ಬಿಟ್ಟು DKನ ಹಿಡ್ದು ತಿಹಾರ್ ಜೈಲಿಗೆ ಹಾಕಿಸ್ಬಿಡ್ತವೆ. ಕುರ್ಚಿಲಿದ್ದಂಗೆ ಜೈಲಿಗೆ ಹೋದ CM ಅಂತ ದೇಶ ತುಂಬಾ ಕಾಂಗ್ರೆಸ್ಸಿನ ಮರುವಾದಿ ತೆಗಿತವೆ. ಅದಕ್ಕೆ DKನ CM ಮಾಡ್ತಾ ಇಲ್ಲ. ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ, DK ಶಿವಕುಮಾರ್ ವೀಕ್ ಆಗ್ತಾ ಇದ್ದಾರೆ. ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ನ್ಯಾಚುರಲ್ ಪ್ರೋಸೆಸ್, ಇಟ್ಸ್ ನ್ಯಾಚುರಲ್. ಏನು ಅದರಲ್ಲಿ ಹೊಸದೇನು ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತದೆ. ನನಗನ್ಸುತ್ತೆ ಇಲ್ಲಿ ಬಹಳ ಗೊಂದಲ. ಯಾಕೆಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಈಗ ಮುಂದಿನ ಕತೆ ಏನಾಯ್ತದ್ಲ? ಏನು ಆಗೋದಿಲ್ಲ ಕಣೆ. DK 2028 ಅಂತ ಭಜನೆ ಮಾಡ್ಕೊಂಡು ಸುಮ್ಕಿರ್ತದೆ ಅಷ್ಟೇ. ಅಲ್ಲಿಗೆ ಸಿದ್ದಣ್ಣ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿ CM ಆಗಿ ಉಳ್ಕಂತದೆ ಅಂದಂಗಾತು ಕಂಡ್ಲ. ಇಲ್ವಂತೆ ಕಣೆ, ಜನವರಿಗೆ ಗೌರ್ಮೆಂಟ್ ಬಿದ್ದೋಯ್ತದಂತೆ. ಕುಮಾರಣ್ಣಂಗ್ ಅಂದೈತೆ. ಅವೆಲ್ಲ ಆಗ ಹೋಗ ಕತೆ ಎಲ್ಲ ಕಂಡೆಡ್ಲೆಲ್ಲ ಯಮ್ಮಿಕೊಂಡು ಶಿವನಿ ಶಂಭುಲಿಂಗ